ದೇವರ ನಾಮದಲ್ಲಿ ಎಲ್ಲರಿಗೂ ಶುಭಾಶಯಗಳು. ದೇವರು ತಮ್ಮೆಲ್ಲರನ್ನು ಹೆಚ್ಚು ಹೆಚ್ಚಾಗಿ ಆಶೀರ್ವದಿಸಲಿ ಎಂದು ಹಾರೈಸುತ್ತೇನೆ. ಗಾಯಗೊಂಡ ಹೃದಯವನ್ನು ಗುಣಪಡಿಸುವ ದೇವರ ಪ್ರೀತಿ. ನಾನು ಅವರ ದ್ರೋಹವನ್ನು ಗುಣಪಡಿಸುವೆನು. ನನ್ನ ಕೋಪವು ಅವರ ಮೇಲೆ ತಿರುಗಿ ಹೋಗಿರುವುದರಿಂದ ನಾನು ಅವರನ್ನು ಮನಃಪೂರ್ವಕವಾಗಿ ಪ್ರೀತಿಸುವೆನು. ಇದು ಯಾವ ವಚನದಲ್ಲಿದೆ ಸತ್ಯವೇದದಲ್ಲಿ ಅನ್ನೋದು ಯಾರಾದರೂ ತಿಳಿದಿದೆಯಾ? ಅದೇ ಹೋಶೇಯ 14:4. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ನಾವು ದೇವರಿಂದ ದೂರವಾಗುತ್ತೇವೆ. ತಪ್ಪುಗಳು, ಪಾಪಗಳು, ನಿರಾಶೆಗಳು ಮತ್ತು ವೈಫಲ್ಯಗಳು ನಮ್ಮನ್ನು ದೇವರ ಸನ್ನಿಧಿಯಿಂದ ದೂರಕ್ಕೆ ಕರೆದೊಯ್ಯುತ್ತವೆ. ಆಗ ನಾವೇನಂತ ಯೋಚನೆ ಮಾಡ್ತೀವಿ ಗೊತ್ತಾ? ದೇವರು ಇನ್ನೂ ನನ್ನನ್ನು ಪ್ರೀತಿಸ್ತಾನಾ? ಇಂದು ಹೋಶೇಯ 14:4 ನಮಗೆ ಒಂದು ಅದ್ಭುತವಾದ ಸತ್ಯವನ್ನು ತಿಳಿಸುತ್ತದೆ. ದೇವರು ನಮ್ಮ ತಪ್ಪುಗಳನ್ನು ಮಾತ್ರ ನೋಡುವುದಿಲ್ಲ, ಆತನು ನಮ್ಮ ಗಾಯಗೊಂಡ ಆತ್ಮವನ್ನು ನೋಡುತ್ತಾನೆ. ನಾವು ಹಿಂತಿರುಗಿದಾಗ ಆತನು ಶಿಕ್ಷಿಸಲು ಅಲ್ಲ, ಗುಣಪಡಿಸಲು ಬರುತ್ತಾನೆ. ನಮ್ಮನ್ನು ತಿರಸ್ಕರಿಸಲು ಅಲ್ಲ, ಪ್ರೀತಿಯಿಂದ ಅಪ್ಪಿಕೊಳ್ಳಲು ಬರುತ್ತಾನೆ. ಈ ವಾಕ್ಯವು ದೇವರ ಅಪಾರ ಕರುಣೆ, ಕ್ಷಮೆ ಮತ್ತು ನಿಸ್ವಾರ್ಥ ಪ್ರೀತಿಯ ಜೀವಂತ ಸಾಕ್ಷಿಯಾಗಿದೆ. ದೇವರು ನಮ್ಮ ದ್ರೋಹವನ್ನು ಗುಣಪಡಿಸುತ್ತಾನೆ. ನಾನು ಅವರ ದ್ರೋಹವನ್ನು ಗುಣಪಡಿಸುವೆನು. ದ್ರೋಹ ಎಂದರೆ ದೇವರಿಂದ ದೂರವಾಗುವುದು. ಕೆಲವೊಮ್ಮೆ ನಾವು ತಿಳಿದುಕೊಂಡೇ ತಪ್ಪು ಮಾಡುತ್ತೇವೆ, ಕೆಲವೊಮ್ಮೆ ದುರ್ಬಲತೆಯಿಂದ ಬೀಳುತ್ತೇವೆ. ಆದರೆ ದೇವರು ನಮ್ಮನ್ನು ಕೈಬಿಡುವುದಿಲ್ಲ. ಒಬ್ಬ ಒಳ್ಳೆಯ ವೈದ್ಯನು ರೋಗಿಯನ್ನು ದ್ವೇಷಿಸದೆ ಚಿಕಿತ್ಸೆ ನೀಡುವಂತೆ ದೇವರು ನಮ್ಮ ಆತ್ಮಿಕ ಗಾಯಗಳನ್ನು ಗುಣಪಡಿಸುತ್ತಾನೆ. ಪಾಪದ ಗಾಯ, ನಿರಾಶೆಯ ಗಾಯ, ಮುರಿದ ಸಂಬಂಧಗಳ ಗಾಯ, ಅಪರಾಧ ಭಾವನೆಯ ಗಾಯ, ಇವೆಲ್ಲವನ್ನು ಯೇಸುವಿನ ಪ್ರೀತಿ ಗುಣಪಡಿಸುತ್ತದೆ. ದೇವರ ಕೋಪಕ್ಕಿಂತ ಆತನ ಕರುಣೆ ದೊಡ್ಡದು. ನನ್ನ ಕೋಪವು ಅವರ ಮೇಲೆ ತಿರುಗಿ ಹೋಗಿರುವುದರಿಂದ ದೇವರು ನ್ಯಾಯವಂತನು. ಪಾಪವನ್ನು ಆತನು ಒಪ್ಪಿಕೊಳ್ಳುವುದಿಲ್ಲ. ಆದರೆ ದೇವರ ಹೃದಯ ಕರುಣೆಯಿಂದ ತುಂಬಿದೆ. ನಾವು ನಿಜವಾದ ಪಶ್ಚಾತ್ತಾಪದಿಂದ ಆತನ ಬಳಿಗೆ ಬಂದಾಗ ಆತನು ನಮ್ಮ ಭೂತಕಾಲವನ್ನು ಹಿಡಿದುಕೊಂಡಿರುವುದಿಲ್ಲ. ಆತನು ಕ್ಷಮಿಸುತ್ತಾನೆ. ಆತನು ಮರೆತು ಬಿಡುತ್ತಾನೆ. ಆತನು ಹೊಸ ಆರಂಭವನ್ನು ಕೊಡುತ್ತಾನೆ. ದೇವರ ಪ್ರೀತಿ ನಮ್ಮ ವೈಫಲ್ಯಗಳಿಂದ ದೊಡ್ಡದು. ದೇವರು ಮನಃಪೂರ್ವಕವಾಗಿ ಪ್ರೀತಿಸುತ್ತಾನೆ. ನಾನು ಅವರನ್ನು ಮನಃಪೂರ್ವಕವಾಗಿ ಪ್ರೀತಿಸುವೆನು. ಇದು ದೇವರ ಹೃದಯದ ಆಳವಾದ ಪ್ರೀತಿಯನ್ನು ತೋರಿಸುತ್ತದೆ. ದೇವರು ನಮ್ಮನ್ನು ಬಲವಂತದಿಂದ ಪ್ರೀತಿಸುವುದಿಲ್ಲ. ಆತನ ಪ್ರೀತಿ ಹೇಗೆ ಅಂದರೆ ಷರತ್ತಿಲ್ಲದ ಪ್ರೀತಿ, ಅಂತ್ಯವಿಲ್ಲದ ಪ್ರೀತಿ, ಕ್ಷಮಿಸುವ ಪ್ರೀತಿ, ಪುನಃ ಸ್ಥಾಪಿಸುವ ಪ್ರೀತಿ. ಜಗತ್ತು ನಮ್ಮನ್ನು ತಿರಸ್ಕರಿಸಬಹುದು, ಆದರೆ ದೇವರು ಎಂದಿಗೂ ತಿರಸ್ಕರಿಸುವುದಿಲ್ಲ. ದೇವರ ಪ್ರೀತಿ ಜೀವನವನ್ನು ಬದಲಾಯಿಸುತ್ತದೆ. ದೇವರ ಪ್ರೀತಿಯನ್ನು ಅನುಭವಿಸಿದವರು ಎಂದಿಗೂ ಹಳೆಯವರಾಗುವುದಿಲ್ಲ. ಪಾಪಿಯು ಸಂತನಾಗುತ್ತಾನೆ, ನಿರಾಶೆಯವನು ಆಶಾವಾದಿಯಾಗುತ್ತಾನೆ, ಮುರಿದ ಹೃದಯವು ಸಂತೋಷದಿಂದ ತುಂಬುತ್ತದೆ. ದೇವರ ಪ್ರೀತಿಯ ಸ್ಪರ್ಶ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಇಂದು ದೇವರು ನಮ್ಮನ್ನು ಕರೆಯುತ್ತಾನೆ. ಬಹುಶಃ ನೀವು ದೇವರಿಂದ ದೂರವಾಗಿರಬಹುದು. ಬಹುಶಃ ನೀವು ಅಪರಾಧ ಭಾವನೆಯಲ್ಲಿ ಬದುಕುತ್ತಿದ್ದೀರಿ. ಬಹುಶಃ ನೀವು ದೇವರು ನನ್ನನ್ನು ಕ್ಷಮಿಸುವುದಿಲ್ಲ ಎಂದು ಯೋಚಿಸುತ್ತಿರಬಹುದು. ಆದರೆ ಇಂದು ದೇವರು ಹೇಳುತ್ತಾನೆ, ನಿನ್ನ ದ್ರೋಹವನ್ನು ನಾನು ಗುಣಪಡಿಸುವೆನು. ನಾನು ನಿನ್ನನ್ನು ಮನಃಪೂರ್ವಕವಾಗಿ ಪ್ರೀತಿಸುತ್ತೇನೆ. ಇಂದು ದೇವರ ಬಳಿಗೆ ಮರಳಿ ಹೋಗೋಣ ದೇವಜನರೇ. ಹೋಶೇಯ 14:4 ನಮಗೆ ದೇವರ ಹೃದಯವನ್ನು ತೋರಿಸುತ್ತದೆ. ನಮ್ಮ ತಪ್ಪುಗಳು ಎಷ್ಟೇ ದೊಡ್ಡದಾಗಿರಲಿ, ದೇವರ ಕೃಪೆ ಅದಕ್ಕಿಂತ ದೊಡ್ಡದು. ನಮ್ಮ ಗಾಯಗಳು ಎಷ್ಟೇ ಆಳವಾಗಿರಲಿ, ದೇವರ ಗುಣಪಡಿಸುವ ಶಕ್ತಿ ಅದಕ್ಕಿಂತ ಬಲವಾದುದು. ನಮ್ಮ ಪಾಪಗಳು ಎಷ್ಟೇ ಹೆಚ್ಚಾಗಿರಲಿ, ದೇವರ ಪ್ರೀತಿ ಅದಕ್ಕಿಂತ ಅಪಾರವಾದುದು. ಆದ್ದರಿಂದ ನಿರಾಶರಾಗಬೇಡಿ, ದೇವರ ಬಳಿಗೆ ಬನ್ನಿ. ಆತನು ನಿಮ್ಮನ್ನು ಕ್ಷಮಿಸಿ ಗುಣಪಡಿಸಿ ಹೊಸ ಜೀವನವನ್ನು ನೀಡುವನು. ಆದ್ದರಿಂದ ದೇವಜನರೇ, ತಾವೆಲ್ಲರೂ ಕರಗಳನ್ನು ಜೋಡಿಸಿ ಪ್ರಭು ಯೇಸು ಸ್ವಾಮಿಯತ್ತ ಏಕಾಗ್ರ ಚಿತ್ತದಿಂದ ನೋಡುತ್ತಾ ನನ್ನೊಂದಿಗೆ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಿ. ಪ್ರೀತಿಯ ಪರಲೋಕದ ತಂದೆಯೇ, ಹೋಶೇಯ 14:4 ಅದ್ಭುತ ವಾಗ್ದಾನಕ್ಕಾಗಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಾವು ಅನೇಕ ಬಾರಿ ನಿನ್ನಿಂದ ದೂರವಾಗಿದ್ದೇವೆ, ನಿನ್ನನ್ನು ನೋಯಿಸಿದ್ದೇವೆ.
ನಿನ್ನ ಚಿತ್ತಕ್ಕೆ ವಿರುದ್ಧವಾಗಿ ನಡೆದಿದ್ದೇವೆ, ಆದರೂ ನೀನು ನಮ್ಮನ್ನು ತಿರಸ್ಕರಿಸಲಿಲ್ಲ. ನಮ್ಮ ದ್ರೋಹವನ್ನು ಗುಣಪಡಿಸುವೆನು ಎಂದು ವಾಗ್ದಾನ ಮಾಡಿದ್ದಿ. ಕರ್ತನೆ, ನೀನು ಎಷ್ಟು ಒಳ್ಳೆಯ ದೇವರು. ನಿನ್ನ ಈ ವಾಗ್ದಾನಗಳನ್ನು ನಂಬಿಯೇ ನಾವು ಬದುಕುತ್ತಿದ್ದೇವೆ ದೇವರೇ. ಇಂದು ನಮ್ಮ ಹೃದಯಗಳನ್ನು ಸ್ಪರ್ಶಿಸು. ಈ ವಿಡಿಯೋವನ್ನು ಕೇಳುತ್ತಿರುವ ನೋಡುತ್ತಿರುವ ಎಲ್ಲರ ಹೃದಯಗಳನ್ನು, ಕುಟುಂಬಗಳನ್ನು ಸ್ಪರ್ಶಿಸು. ನಮ್ಮ ಪಾಪಗಳನ್ನು ಕ್ಷಮಿಸು. ನಮ್ಮ ಮುರಿದ ಆತ್ಮಗಳನ್ನು ಗುಣಪಡಿಸು. ನಿನ್ನ ಅಪಾರ ಪ್ರೀತಿಯನ್ನು ಅನುಭವಿಸುವ ಕೃಪೆಯನ್ನು ನೀಡು. ನಿರಾಶೆಯಲ್ಲಿರುವವರಿಗೆ ಆಶೆಯನ್ನು ಕೊಡು. ದುಃಖದಲ್ಲಿರುವವರಿಗೆ ಸಂತೋಷವನ್ನು ಕೊಡು. ದೂರವಾಗಿರುವವರನ್ನು ನಿನ್ನ ಸನ್ನಿಧಿಗೆ ಮರಳಿ ಕರೆತರು. ನಮ್ಮ ಜೀವನವು ನಿನ್ನ ಪ್ರೀತಿ ಮತ್ತು ಕೃಪೆಗೆ ಸಾಕ್ಷಿಯಾಗಲಿ. ಇವೆಲ್ಲವನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅಮೂಲ್ಯ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ಪಿತರ, ಸುತರ ಮತ್ತು ಪವಿತ್ರಾತ್ಮರ ನಾಮದಲ್ಲಿ. ಆಮೇನ್, ಆಮೇನ್.